ಆ ನಗರದಲ್ಲಿ ಈ ಮೊದಲು ಸಂಚಾರಿ ನಿಯಮ ಇರೋದೇ ಗಾಳಿಗೆ ತೂರೋದಕ್ಕೆ ಎಂಬಂತೆ ಇತ್ತು. ಬೈಕ್ ಸವಾರರು ಹೆಲ್ಮೆಟ್ ಅಂದ್ರೆ ಯಾಕೆ ಅಂತ ಕೇಳುವಂತಿದ್ರು. ಆದರೆ ಎಐ ಕ್ಯಾಮೆರಾ ಅಳವಡಿಸಿದ ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ದಂಡ ಸಂಗ್ರಹವಾಗಿದೆ. ವಾಹನ ಸವಾರರ ಮೇಲೆ ಎಐ ಕ್ಯಾಮೆರಾ ಹದ್ದಿನ ಕಣ್ಣು. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಕಂಟ್ರೋಲ್ ರೂಮ್ನಿಂದಲೇ ಕಮಾಂಡ್. ನಿಯಮ ಉಲ್ಲಂಘಿಸಿದ್ರೆ ಆಟೋಮೆಟಿಕ್ ದಂಡ. ಮಾಡಿದ ತಪ್ಪಿಗೆ ದಂಡ ಕಟ್ತಿರುವಂತ ವಾಹನ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದಲ್ಲಿ. ಎಐ ಕ್ಯಾಮೆರಾ ಕಣ್ಣು, ಸವಾರರು ಕಂಗಾಲು. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಫಿಕ್ಸ್. ಬಾಗಲಕೋಟೆ ಪೊಲೀಸರು ಸಂಚಾರಿ ನಿಯಮ ಪಾಲನೆಗಾಗಿ ವಿಶೇಷ ಕ್ರಮವನ್ನ ಕೈಗೊಂಡಿದ್ದಾರೆ. ಅದು ಎಐ ತಂತ್ರಜ್ಞಾನದ ಹೈ ಡೆಫಿನೇಷನ್ ಕ್ಯಾಮೆರಾ ಅಳವಡಿಸುವ ಮೂಲಕ ನಗರದ ಪ್ರಮುಖ ವೃತ್ತಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಸಿದ್ದಾರೆ. ಇಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಹಾಕದಿದ್ದರೆ, ಕಾರು ಸವಾರರು ಸೀಟ್ ಬೆಲ್ಟ್ ಧರಿಸದಿದ್ದರೆ, ರೋಡ್ ಸಿಗ್ನಲ್ ಮುರಿದ್ರೆ ದಂಡ ಪಕ್ಕ. ಯಾವ ಪೊಲೀಸರು ನಿಮ್ಮನ್ನ ಹಿಡಿಯೋದಿಲ್ಲ, ಆದ್ರೆ ದಂಡದ ಮೆಸೇಜ್ ಮಾತ್ರ ನಿಮಗೆ ಬರುತ್ತೆ. ಎಐ ಕ್ಯಾಮೆರಾದ ಮೂಲಕ ಕಳೆದ 15 ದಿನದಲ್ಲಿ 14,383 ದಂಡದ ಚಲನ್ ಹರಿದಿದ್ದು 37,23,000 ದಂಡ ವಸೂಲಿ ಮಾಡಲಾಗಿದೆ. 21/11/2025 ನಮಗೆ ಸರ್ಕಾರ ಆದೇಶ ಪ್ರಕಾರ 50% ರಿಬೇಟ್ ಏನಿತ್ತು ಫೈನಲ್ಲಿ, ಟ್ರಾಫಿಕ್ ಫೈನಲ್ಲಿ, ಅದರ ಪ್ರಕಾರ ನಮ್ಮ ಟೀಮ್ ಬಾಗಲಕೋಟೆ ಡಿವೈಎಸ್ಪಿ ಕೆಳಗೆದು ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಪಬ್ಲಿಕ್ ಅವೇರ್ನೆಸ್ ಮುಟ್ಟೋದು, ಪಬ್ಲಿಕ್ಗೆ ಕನ್ವಿನ್ಸ್ ಮಾಡೋದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಈ ಅಲ್ಲಿಂದ 21ರಿಂದ ಇಲ್ಲಿ ತನಕ ಇವತ್ತು ಲಾಸ್ಟ್ ಡೇಟ್ ಇದೆ. ನಾವು 11,000 ಚಾಲಾನ್ ಕ್ಲೋಸ್ ಮಾಡಿದ್ದೀವಿ, 28 ಲಕ್ಷ ಫೈನ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಟೋಟಲ್ 28,80,000 ಫೈನ್ ನಾವು ಕಲೆಕ್ಟ್ ಮಾಡಿದ್ದೀವಿ. ವಿದ್ಯಾಗಿರಿ ಸರ್ಕಲ್, ಕಾಳಿದಾಸ ಸರ್ಕಲ್ ಸೇರಿದಂತೆ ಅನೇಕ ಕಡೆ ಎಐ ಕ್ಯಾಮೆರಾ ಅಳವಡಿಸಲಾಗಿದೆ. ಇವು ವಾಹನದ ನಂಬರ್, ಕಾರಲ್ಲಿ ಕೂತವರ ಮುಖ ಚಹರೆ ಕೂಡ ಕ್ಯಾಚ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಪೊಲೀಸರು ಯಾರು ನಮ್ಮ ವಾಹನವನ್ನ ಹಿಡಿಯಲಿಲ್ಲ, ನಾನು ಬಚಾವಾದೆ ಅಂತ ಖುಷಿ ಪಟ್ರೆ ಅವರಂತ ಮೂರ್ಖರು ಯಾರೂ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಹೊರಕೋಟೆ, ಹಳೆ ಊರು, ಹೊಸ ಊರಾಗ ಎಲ್ಲ ಕಡೆ ಸರ್ಕಲ್ ಭಾಳ ಅವ. ಆ ಭಾಳ ಇರೋದ್ರಿಂದ ಎಲ್ಲ ಕಡೆ ಪೊಲೀಸರು ನಿಂದಿರಿಸಿ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು, ಹೆಲ್ಮೆಟ್ ಹಾಕೋರಿ ಅಂತ ಹೇಳಿದ್ರು. ನಾವು ಯಾರು ಹಾಕ್ಕೊಂಡಿಲ್ಲ, ಯಾವತ್ತು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಇಲ್ಲಿ ನಮ್ಮ ಇನ್ಫ್ಲುಯೆನ್ಸ್ ಮೇಲೆ ನಾವು ಗಾಡಿ ಬಿಡಿಸ್ಕೊಂಡು ಹೋಗ್ತಿದ್ವಿ. ಈಗ ಏನಾಗ್ಬಿಟ್ಟದೆ, ಎಲ್ಲ ಸರ್ಕಲ್ದೊಳಗೂ ಆರ್ಟಿಫಿಷಿಯಲ್ ಕ್ಯಾಮ್ರಾ ಕೂಡಿಸೋದ್ರಿಂದ ಆಟೋಮೆಟಿಕ್ಲಿ ನಮ್ಮ ಮನೆಗೆ ನಮಗೆ ನೋಟಿಸ್ ಬಂದುಬಿಟ್ಟವು. ಅವು 10 ಕೇಸ್ ಆಗ್ಯಾವ. ನಾವು ಅದನ್ನು ಮಾಡಿಲ್ಲ. ಇವತ್ತು ಇವತ್ತು ಲಾಸ್ಟ್ ಡೇ ಇತ್ತು. 5,000 ರೂಪಾಯಿ ದಂಡ ಇದ್ರೆ 2,500 ರೂಪಾಯಿ ದಂಡ ಕಟ್ಟ್ರಿ, ಇದು ಇಲ್ಲಿ ಕ್ಲೋಸ್ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಜನಸಾಮಾನ್ಯರು ಇವತ್ತು ಎಷ್ಟು ಸಾಧ್ಯ ಎಲ್ಲರೂ ಕಟ್ಟಿವಿ. ಫೋಟೋ ಸಮೇತ ದಂಡದ ಮೆಸೇಜ್ ವಾಹನ ಸವಾರರಿಗೆ ರವಾನೆಯಾಗುತ್ತಿದೆ. ಇನ್ನು ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡದ ವಿಚಾರದಲ್ಲಿ ಸಂಚಾರಿ ಪೊಲೀಸರು ಜನವರಿ 2025ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 1,07,00,000 ದಂಡ ವಸೂಲಿ ಮಾಡಿದ್ದಾರೆ. ಒಟ್ನಲ್ಲಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಸಂಚಾರಿ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ಇದು ನಿಯಮ ಪಾಲನೆಯ ಮಾದರಿಯಾಗಿದ್ದು ಎಲ್ಲರಿಂದಲೂ ಶ್ಲಾಘನೆಗೆ ಪಾತ್ರವಾಗಿದೆ. ಬಾಗಲಕೋಟದಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಆ ನಗರದಲ್ಲಿ ಈ ಮೊದಲು ಸಂಚಾರಿ ನಿಯಮ ಇರೋದೇ ಗಾಳಿಗೆ ತೂರೋದಕ್ಕೆ ಎಂಬಂತೆ ಇತ್ತು. ಬೈಕ್ ಸವಾರರು ಹೆಲ್ಮೆಟ್ ಅಂದ್ರೆ ಯಾಕೆ ಅಂತ ಕೇಳುವಂತಿದ್ರು. ಆದರೆ ಎಐ ಕ್ಯಾಮೆರಾ ಅಳವಡಿಸಿದ ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ದಂಡ ಸಂಗ್ರಹವಾಗಿದೆ. ವಾಹನ ಸವಾರರ ಮೇಲೆ ಎಐ ಕ್ಯಾಮೆರಾ ಹದ್ದಿನ ಕಣ್ಣು. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಕಂಟ್ರೋಲ್ ರೂಮ್ನಿಂದಲೇ ಕಮಾಂಡ್. ನಿಯಮ ಉಲ್ಲಂಘಿಸಿದ್ರೆ ಆಟೋಮೆಟಿಕ್ ದಂಡ. ಮಾಡಿದ ತಪ್ಪಿಗೆ ದಂಡ ಕಟ್ತಿರುವಂತ ವಾಹನ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದಲ್ಲಿ. ಎಐ ಕ್ಯಾಮೆರಾ ಕಣ್ಣು, ಸವಾರರು ಕಂಗಾಲು. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಫಿಕ್ಸ್. ಬಾಗಲಕೋಟೆ ಪೊಲೀಸರು ಸಂಚಾರಿ ನಿಯಮ ಪಾಲನೆಗಾಗಿ ವಿಶೇಷ ಕ್ರಮವನ್ನ ಕೈಗೊಂಡಿದ್ದಾರೆ. ಅದು ಎಐ ತಂತ್ರಜ್ಞಾನದ ಹೈ ಡೆಫಿನೇಷನ್ ಕ್ಯಾಮೆರಾ ಅಳವಡಿಸುವ ಮೂಲಕ ನಗರದ ಪ್ರಮುಖ ವೃತ್ತಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಸಿದ್ದಾರೆ. ಇಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಹಾಕದಿದ್ದರೆ, ಕಾರು ಸವಾರರು ಸೀಟ್ ಬೆಲ್ಟ್ ಧರಿಸದಿದ್ದರೆ, ರೋಡ್ ಸಿಗ್ನಲ್ ಮುರಿದ್ರೆ ದಂಡ ಪಕ್ಕ. ಯಾವ ಪೊಲೀಸರು ನಿಮ್ಮನ್ನ ಹಿಡಿಯೋದಿಲ್ಲ, ಆದ್ರೆ ದಂಡದ ಮೆಸೇಜ್ ಮಾತ್ರ ನಿಮಗೆ ಬರುತ್ತೆ.
ಎಐ ಕ್ಯಾಮೆರಾದ ಮೂಲಕ ಕಳೆದ 15 ದಿನದಲ್ಲಿ 14,383 ದಂಡದ ಚಲನ್ ಹರಿದಿದ್ದು 37,23,000 ದಂಡ ವಸೂಲಿ ಮಾಡಲಾಗಿದೆ. 21/11/2025 ನಮಗೆ ಸರ್ಕಾರ ಆದೇಶ ಪ್ರಕಾರ 50% ರಿಬೇಟ್ ಏನಿತ್ತು ಫೈನಲ್ಲಿ, ಟ್ರಾಫಿಕ್ ಫೈನಲ್ಲಿ, ಅದರ ಪ್ರಕಾರ ನಮ್ಮ ಟೀಮ್ ಬಾಗಲಕೋಟೆ DYSP ಕೆಳಗೆ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಪಬ್ಲಿಕ್ ಅವೇರ್ನೆಸ್ ಮುಟ್ಟೋದು, ಪಬ್ಲಿಕ್ಗೆ ಕನ್ವಿನ್ಸ್ ಮಾಡೋದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ 21ರಿಂದ ಇಲ್ಲಿ ತನಕ ಇವತ್ತು ಲಾಸ್ಟ್ ಡೇಟ್ ಇದೆ. ನಾವು 11,000 ಚಾಲಾನ್ ಕ್ಲೋಸ್ ಮಾಡಿದ್ದೀವಿ, 28 ಲಕ್ಷ ಫೈನ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಟೋಟಲ್ 28,80,000 ಫೈನ್ ನಾವು ಕಲೆಕ್ಟ್ ಮಾಡಿದ್ದೀವಿ. ವಿದ್ಯಾಗಿರಿ ಸರ್ಕಲ್, ಕಾಳಿದಾಸ ಸರ್ಕಲ್ ಸೇರಿದಂತೆ ಅನೇಕ ಕಡೆ ಎಐ ಕ್ಯಾಮೆರಾ ಅಳವಡಿಸಲಾಗಿದೆ. ಇವು ವಾಹನದ ನಂಬರ್, ಕಾರಲ್ಲಿ ಕೂತವರ ಮುಖ ಚಹರೆ ಕೂಡ ಕ್ಯಾಚ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಪೊಲೀಸರು ಯಾರು ನಮ್ಮ ವಾಹನವನ್ನ ಹಿಡಿಯಲಿಲ್ಲ, ನಾನು ಬಚಾವಾದೆ ಅಂತ ಖುಷಿ ಪಟ್ರೆ ಅವರಂತ ಮೂರ್ಖರು ಯಾರೂ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಹೊರಕೋಟೆ, ಹಳೆ ಊರು, ಹೊಸ ಊರಾಗ ಎಲ್ಲ ಕಡೆ ಸರ್ಕಲ್ ಭಾಳ ಅವ. ಆ ಭಾಳ ಇರೋದ್ರಿಂದ ಎಲ್ಲ ಕಡೆ ಪೊಲೀಸರು ನಿಂದಿರಿಸಿ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು, ಹೆಲ್ಮೆಟ್ ಹಾಕೋರಿ ಅಂತ ಹೇಳಿದ್ರು. ನಾವು ಯಾರು ಹಾಕ್ಕೊಂಡಿಲ್ಲ, ಯಾವತ್ತು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಇಲ್ಲಿ ನಮ್ಮ ಇನ್ಫ್ಲುಯೆನ್ಸ್ ಮೇಲೆ ನಾವು ಗಾಡಿ ಬಿಡಿಸ್ಕೊಂಡು ಹೋಗ್ತಿದ್ವಿ. ಈಗ ಏನಾಗ್ಬಿಟ್ಟದೆ, ಎಲ್ಲ ಸರ್ಕಲ್ದೊಳಗೂ ಆರ್ಟಿಫಿಷಿಯಲ್ ಕ್ಯಾಮ್ರಾ ಕೂಡಿಸೋದ್ರಿಂದ ಆಟೋಮೆಟಿಕ್ಲಿ ನಮ್ಮ ಮನೆಗೆ ನಮಗೆ ನೋಟಿಸ್ ಬಂದುಬಿಟ್ಟವು. ಅವು 10 ಕೇಸ್ ಆಗ್ಯಾವ. ನಾವು ಅದನ್ನು ಮಾಡಿಲ್ಲ. ಇವತ್ತು ಅದೊಂದು ಇವತ್ತು ಲಾಸ್ಟ್ ಡೇ ಇತ್ತು. 5,000 ರೂಪಾಯಿ ದಂಡ ಇದ್ರೆ 2,500 ರೂಪಾಯಿ ದಂಡ ಕಟ್ಟ್ರಿ, ಇದು ಇಲ್ಲಿ ಕ್ಲೋಸ್ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಜನಸಾಮಾನ್ಯರು ಇವತ್ತು ಎಷ್ಟು ಸಾಧ್ಯ ಎಲ್ಲರೂ ಕಟ್ಟಿವಿ. ಫೋಟೋ ಸಮೇತ ದಂಡದ ಮೆಸೇಜ್ ವಾಹನ ಸವಾರರಿಗೆ ರವಾನೆಯಾಗುತ್ತಿದೆ. ಇನ್ನು ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡದ ವಿಚಾರದಲ್ಲಿ ಸಂಚಾರಿ ಪೊಲೀಸರು ಜನವರಿ 2025ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 1,07,000 ದಂಡ ವಸೂಲಿ ಮಾಡಿದ್ದಾರೆ. ಒಟ್ನಲ್ಲಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಸಂಚಾರಿ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ಇದು ನಿಯಮ ಪಾಲನೆಯ ಮಾದರಿಯಾಗಿದ್ದು ಎಲ್ಲರಿಂದಲೂ ಶ್ಲಾಘನೆಗೆ ಪಾತ್ರವಾಗಿದೆ. ಬಾಗಲಕೋಟದಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಆ ನಗರದಲ್ಲಿ ಈ ಮೊದಲು ಸಂಚಾರಿ ನಿಯಮ ಇರೋದೇ ಗಾಳಿಗೆ ತೂರೋದಕ್ಕೆ ಎಂಬಂತೆ ಇತ್ತು. ಬೈಕ್ ಸವಾರರು ಹೆಲ್ಮೆಟ್ ಅಂದರೆ ಯಾಕೆ ಅಂತ ಕೇಳುವಂತಿದ್ರು. ಆದರೆ ಎಐ ಕ್ಯಾಮೆರಾ ಅಳವಡಿಸಿದ ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ದಂಡ ಸಂಗ್ರಹವಾಗಿದೆ. ವಾಹನ ಸವಾರರ ಮೇಲೆ ಎಐ ಕ್ಯಾಮೆರಾ ಹದ್ದಿನ ಕಣ್ಣು. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಕಂಟ್ರೋಲ್ ರೂಮ್ನಿಂದಲೇ ಕಮಾಂಡ್. ನಿಯಮ ಉಲ್ಲಂಘಿಸಿದ್ರೆ ಆಟೋಮೆಟಿಕ್ ದಂಡ. ಮಾಡಿದ ತಪ್ಪಿಗೆ ದಂಡ ಕಟ್ತಿರುವಂತ ವಾಹನ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದಲ್ಲಿ. ಎಐ ಕ್ಯಾಮೆರಾ ಕಣ್ಣು, ಸವಾರರು ಕಂಗಾಲು. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಫಿಕ್ಸ್. ಬಾಗಲಕೋಟೆ ಪೊಲೀಸರು ಸಂಚಾರಿ ನಿಯಮ ಪಾಲನೆಗಾಗಿ ವಿಶೇಷ ಕ್ರಮವನ್ನ ಕೈಗೊಂಡಿದ್ದಾರೆ. ಅದು ಎಐ ತಂತ್ರಜ್ಞಾನದ ಹೈ ಡೆಫಿನೇಷನ್ ಕ್ಯಾಮೆರಾ ಅಳವಡಿಸುವ ಮೂಲಕ ನಗರದ ಪ್ರಮುಖ ವೃತ್ತಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಸಿದ್ದಾರೆ. ಇಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಹಾಕದಿದ್ದರೆ, ಕಾರು ಸವಾರರು ಸೀಟ್ ಬೆಲ್ಟ್ ಧರಿಸದಿದ್ದರೆ, ರೋಡ್ ಸಿಗ್ನಲ್ ಮುರಿದ್ರೆ ದಂಡ ಪಕ್ಕ. ಯಾವ ಪೊಲೀಸರು ನಿಮ್ಮನ್ನ ಹಿಡಿಯೋದಿಲ್ಲ, ಆದ್ರೆ ದಂಡದ ಮೆಸೇಜ್ ಮಾತ್ರ ನಿಮಗೆ ಬರುತ್ತೆ. ಎಐ ಕ್ಯಾಮೆರಾದ ಮೂಲಕ ಕಳೆದ 15 ದಿನದಲ್ಲಿ 14,383 ದಂಡದ ಚಲನ್ ಹರಿದಿದ್ದು 37,23,000 ದಂಡ ವಸೂಲಿ ಮಾಡಲಾಗಿದೆ. 21/11/2025 ನಮಗೆ ಸರ್ಕಾರ ಆದೇಶ ಪ್ರಕಾರ 50% ರಿಬೇಟ್ ಏನಿತ್ತು ಫೈನಲ್ಲಿ, ಟ್ರಾಫಿಕ್ ಫೈನಲ್ಲಿ, ಅದರ ಪ್ರಕಾರ ನಮ್ಮ ಟೀಮ್ ಬಾಗಲಕೋಟೆ DYSP ಕೆಳಗೆ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಪಬ್ಲಿಕ್ ಅವೇರ್ನೆಸ್ ಮುಟ್ಟೋದು, ಪಬ್ಲಿಕ್ಗೆ ಕನ್ವಿನ್ಸ್ ಮಾಡೋದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ 21ರಿಂದ ಇಲ್ಲಿ ತನಕ ಇವತ್ತು ಲಾಸ್ಟ್ ಡೇಟ್ ಇದೆ. ನಾವು 11,000 ಚಾಲಾನ್ ಕ್ಲೋಸ್ ಮಾಡಿದ್ದೀವಿ, 28 ಲಕ್ಷ ಫೈನ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಟೋಟಲ್ 28,80,000 ಫೈನ್ ನಾವು ಕಲೆಕ್ಟ್ ಮಾಡಿದ್ದೀವಿ. ವಿದ್ಯಾಗಿರಿ ಸರ್ಕಲ್, ಕಾಳಿದಾಸ ಸರ್ಕಲ್ ಸೇರಿದಂತೆ ಅನೇಕ ಕಡೆ ಎಐ ಕ್ಯಾಮೆರಾ ಅಳವಡಿಸಲಾಗಿದೆ. ಇವು ವಾಹನದ ನಂಬರ್, ಕಾರಲ್ಲಿ ಕೂತವರ ಮುಖ ಚಹರೆ ಕೂಡ ಕ್ಯಾಚ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಪೊಲೀಸರು ಯಾರು ನಮ್ಮ ವಾಹನವನ್ನ ಹಿಡಿಯಲಿಲ್ಲ, ನಾನು ಬಚಾವಾದೆ ಅಂತ ಖುಷಿ ಪಟ್ರೆ ಅವರಂತ ಮೂರ್ಖರು ಯಾರೂ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಹೊರಕೋಟೆ, ಹಳೆ ಊರು, ಹೊಸ ಊರಾಗ ಎಲ್ಲ ಕಡೆ ಸರ್ಕಲ್ ಭಾಳ ಅವ. ಆ ಭಾಳ ಇರೋದ್ರಿಂದ ಎಲ್ಲ ಕಡೆ ಪೊಲೀಸರು ನಿಂದಿರಿಸಿ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು, ಹೆಲ್ಮೆಟ್ ಹಾಕೋರಿ ಅಂತ ಹೇಳಿದ್ರು. ನಾವು ಯಾರು ಹಾಕ್ಕೊಂಡಿಲ್ಲ, ಯಾವತ್ತು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಇಲ್ಲಿ ನಮ್ಮ ಇನ್ಫ್ಲುಯೆನ್ಸ್ ಮೇಲೆ ನಾವು ಗಾಡಿ ಬಿಡಿಸ್ಕೊಂಡು ಹೋಗ್ತಿದ್ವಿ. ಈಗ ಏನಾಗ್ಬಿಟ್ಟದೆ, ಎಲ್ಲ ಸರ್ಕಲ್ದೊಳಗೂ ಆರ್ಟಿಫಿಷಿಯಲ್ ಕ್ಯಾಮ್ರಾ ಕೂಡಿಸೋದ್ರಿಂದ ಆಟೋಮೆಟಿಕ್ಲಿ ನಮ್ಮ ಮನೆಗೆ ನಮಗೆ ನೋಟಿಸ್ ಬಂದುಬಿಟ್ಟವು.
ಅವು 10 ಕೇಸ್ ಆಗ್ಯಾವ ನಾವು ಅದನ್ನು ಮಾಡಿಲ್ಲ. ಇವತ್ತು ಅದೊಂದು ಹೊಸ ಇವತ್ತು ಲಾಸ್ಟ್ ಡೇ ಇತ್ತು. 5,000 ರೂಪಾಯಿ ದಂಡ ಇದ್ರೆ 2,500 ರೂಪಾಯಿ ದಂಡ ಕಟ್ಟ್ರಿ, ಇದು ಇಲ್ಲಿ ಕ್ಲೋಸ್ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಜನಸಾಮಾನ್ಯರು ಇವತ್ತು ಎಷ್ಟು ಸಾಧ್ಯ ಎಲ್ಲರೂ ಕಟ್ಟಿವಿ. ಫೋಟೋ ಸಮೇತ ದಂಡದ ಮೆಸೇಜ್ ವಾಹನ ಸವಾರರಿಗೆ ರವಾನೆಯಾಗುತ್ತಿದೆ. ಇನ್ನು ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡದ ವಿಚಾರದಲ್ಲಿ ಸಂಚಾರಿ ಪೊಲೀಸರು ಜನವರಿ 2025ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 1,07,00,000 ದಂಡ ವಸೂಲಿ ಮಾಡಿದ್ದಾರೆ. ಒಟ್ನಲ್ಲಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಸಂಚಾರಿ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ಇದು ನಿಯಮ ಪಾಲನೆಯ ಮಾದರಿಯಾಗಿದ್ದು ಎಲ್ಲರಿಂದಲೂ ಶ್ಲಾಘನೆಗೆ ಪಾತ್ರವಾಗಿದೆ. ಬಾಗಲಕೋಟದಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.